ಹಾಯ್, ಇದು ನೋಡಿ ಟಾಟಾ 407 ವೆಹಿಕಲ್ಲು ಚೆಸ್ಸಿ ಕ್ರ್ಯಾಕ್ ಆಗಿರೋದು. ಇದು ಎರಡೂ ಸೈಡ್ ಕ್ರ್ಯಾಕ್ ಆಗಿದೆ. ಕ್ರ್ಯಾಕ್ ಆಗಿರೋ ರೀಸನ್ನು ಓವರ್ಲೋಡಿಂದ. ಇದು ಆ್ಯಕ್ಚುಲಿ ಸಿಂಗಲ್ ವೀಲ್ 407 ಚೆಸ್ಸಿನ ಒಂದು 3 ಇಯರ್ಸ್ ಬ್ಯಾಕೇನು ಇನ್ಸ್ಟಾಲ್ ಮಾಡಿದ್ದೀವಿ, ನಾವೇ ಮಾಡಿರೋದು. ಬಟ್ ಓವರ್ಲೋಡಿಂದ ಹಿಂಗಾಗಿದೆ. ಈಗ ರೀವರ್ಕ್ ಮಾಡಬೇಕು ಇವಾಗ. ಇದು ಎರಡೂ ಕಡೆ ಚೆಸ್ಸಿ ಸ್ವಲ್ಪ ಬಲ್ಜಾಗಿ ಡಿಸ್ಲೊಕೇಟ್ ಆಗಿದೆ. ಅದನ್ನು ಇವಾಗ ಕರೆಕ್ಟ್ ಪೊಸಿಷನಿಗೆ ತಂದು ವೆಲ್ಡಿಂಗ್ ಮಾಡಿ ಹೊರಗಡೆಯಿಂದ ಒಂದು ಚೆಸ್ಸಿ ಪೀಸನ್ನು ಬೋಲ್ಟ್ ನಟ್ ಮಾಡೋಣ ಅಂತ ಇದ್ದೀವಿ. ಕ್ಲಿಯರ್ ಆಗುತ್ತೆ, ಬಟ್ ಲೋಡಿಗೇನು ಪ್ರಾಬ್ಲಮ್ ಆಗೋಲ್ಲ. ಇವಾಗೆಲ್ಲ ರಿಮೂವ್ ಆಗಿದೆ ಆಲ್ಮೋಸ್ಟ್. ಡೀಸೆಲ್ ಟ್ಯಾಂಕ್ ಮತ್ತು ಫಿಲ್ಟರ್ಸ್ ಎಲ್ಲ ರಿಮೂವ್ ಆಗಿ ಜಾಕಲ್ಲಿ ಅದನ್ನು ಒರಿಜಿನಲ್ ಪೊಸಿಷನಿಗೆ ತರ್ತಾಯಿದ್ದೀವಿ ಇವಾಗ. ನೋಡಿ, ಜಾಕ್ ಹಾಕಿದ್ದೀವಿ ಅಲ್ಲಿಗೆ. ಅಲ್ಲಿ ಆ್ಯಕ್ಚುಲಿ ಗ್ಯಾಪ್ ಆಗಿದೆ, ಅದೊಂದು 2 mm ತನಕ ಗ್ಯಾಪ್ ಆಗಿ ಇದು ಕ್ರಾಸ್ ಮೆಂಬರ್ ಗ್ಯಾಪಲ್ಲೇ ಚೆಸ್ಸಿ ಕ್ರ್ಯಾಕ್ ಆಗಿರೋದು. ಅದು ಪ್ಲೇಸ್ ಕ್ರ್ಯಾಕ್ ಆಗಿರೋದು ನೋಡಿ, ಇಷ್ಟುದ್ದ ಕ್ರ್ಯಾಕ್ ಆಗಿದೆ. ಇನ್ನೊಂದು 3 ಇಂಚ್ ಇತ್ತದು. ಫುಲ್ ಓಪನ್ ಆಗಿಬಿಡ್ತಿತ್ತು ಅಷ್ಟೇ. ಹಿಂದ್ಗಡೆ ಬೇರೆ ಮುಂದ್ಗಡೆ ಬೇರೆ ಆಗಿರೋದು. ಫುಲ್ ಓಪನ್ ಆಗಿದ್ದರೆ ವೆಲ್ಡಿಂಗ್ ಮಾಡ್ತಾಯಿದ್ದೀವಿ ನೋಡಿ. ವೆಲ್ಡಿಂಗ್ ಆದಮೇಲೆ ಹೊರಗಡೆಯಿಂದ ಪೀಸ್ ಇಟ್ಟು ಬೋಲ್ಟ್ ನಟ್ ಮಾಡಿ ಇದಕ್ಕೆ ವೆಲ್ಡ್ ಹಾಕ್ಬಿಡ್ತಿದ್ವಿ ಮೇಲ್ಗಡೆ ಮತ್ತು ಕೆಳಗಡೆ. ಅದು ಆ್ಯಕ್ಚುಲಿ ಸಬ್ ಚೆಸ್ಸಿ ಎಲ್ಲ ಇಳಿಸಿ ಮಾಡಬೇಕಿತ್ತು. ಸ್ವಲ್ಪ ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಹಿಂಗೆ ಮಾಡ್ತಾಯಿದ್ದೀವಿ. ಕ್ಲಿಯರ್ ಆಗಿದೆ ನೋಡಿ. ಥ್ಯಾಂಕ್ ಯು.